ನಮಸ್ಕಾರ ವೀಕ್ಷಕರೇ, ನಮಗೆ ರಾಯರ ದರ್ಶನ ಪಡಿಬೇಕಂತೇಳಿ ತುಂಬ ದಿವಸದಿಂದ ಆಸೆ ಇತ್ತು. ಫೈನಲಿ ಆ ದಿನ ಬಂತು. ನಾವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಒಂದೇ ವಾರ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಟ್ರೈನ್ ಟೈಮಿಂಗ್ ಬಂದುಬಿಟ್ಟು 2:40 ಮಧ್ಯಾಹ್ನ. ನಾವು ಅರ್ಧ ಗಂಟೆ ಮುಂಚೆನೇ ರೀಚ್ ಆಗಿದ್ವಿ. ಟ್ರೈನ್ ಬಂದಿರೋ ಟೈಮು 2:05. ಸೊ ನಾವು ಟ್ರೈನ್ ಬಂದ ಮೇಲೆ ನಮ್ಮ ಸೀಟಲ್ಲಿ ಹೋಗಿ ಕೂತ್ವಿ. ಈವ್ನಿಂಗ್ ಟೀ ಸ್ನ್ಯಾಕ್ಸ್ ಜೊತೆ ಸನ್ಸೆಟ್ ವ್ಯೂ ಎಂಜಾಯ್ ಮಾಡ್ತಾ ಮಂತ್ರಾಲಯ ಕಡೆ ಹೊರಟ್ವಿ. ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಎಕ್ಸಾಕ್ಟ್ 8:06 ರೀಚ್ ಆದ್ವಿ. ನಾವು ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೊರಟ್ವಿ. ಎಕ್ಸಾಕ್ಟ್ ಅಪೋಸಿಟ್ ಟು ರೈಲ್ವೆ ಸ್ಟೇಷನ್ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿಂದ ನಾವು ಮಠ ಹತ್ರ ಹೋಗ್ಬೇಕಂದ್ರೆ ಆಟೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಟೋದವರು ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಮತ್ತು ಇದು ಹಾಫ್ ಆನ್ ಅವರ್ ಟೈಮ್ ತೊಗೊಳುತ್ತೆ ರೀಚ್ ಆಗೋಕ್ಕೆ. ರಾಯರ ಸ್ಟ್ಯಾಚ್ಯೂ ಇರೋ ಸರ್ಕಲ್ ಹತ್ರ ಡ್ರಾಪ್ ಮಾಡ್ತಾರೆ ಆಟೋದವರು. ಈ ಸರ್ಕಲಿಂದ ನಾವು ಆಲ್ರೆಡಿ ಬುಕ್ ಮಾಡಿರೋ JPG ರೆಸಿಡೆನ್ಸಿ ವಾಕ್ಯಬಲ್ ಡಿಸ್ಟೆನ್ಸಲ್ಲಿತ್ತು. ನಾವು ಹೋಟೆಲಿಗೆ ತೆರಳಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ್ವಿ. ತುಂಬ ಹಸಿವಾಗಿತ್ತು. ಹಾಗೆ ಪಡ್ಡು ಕಾರ್ನರ್ ನೋಡಿ ಅಲ್ಲಿ ಪಡ್ಡು ತಿಂದು ಮಠದ ಹತ್ರ ಹೊರಟ್ವಿ. ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂಥೇಳಿ. ನೆಕ್ಸ್ಟ್ ಡೇ ನಾವು ರಾಯರ ದರ್ಶನ ಪಡೀಲಿಕ್ಕೆ ಬೆಳಿಗ್ಗೆ ಬೇಗ ಎದ್ದು 7 ಗಂಟೆ ದರ್ಶನಕ್ಕಂತೇಳಿ ಹೊರಟ್ವಿ. ರಾಯರ ದರ್ಶನ ಪಡೀಲಿಕ್ಕೆ ನಾವು ಸೇವಾ ಕೌಂಟ್ರಲ್ಲಿ ಅನ್ನಪ್ರಸಾದ ಸೇವೆ ತೊಗೊಂಡಿದ್ವಿ. ಅದು VIP ದರ್ಶನ ಇನ್ಕ್ಲೂಡ್ ಆಗಿರುತ್ತೆ. ಫಸ್ಟ್ ನಾವು ಮಂಚಲಮ್ಮ ದರ್ಶನ ಪಡಿಬೇಕು, ಆಮೇಲೆ ರಾಯರ ದರ್ಶನ ಪಡಿಬೇಕು. ಸೊ ನಮ್ಮದು ದರ್ಶನ ಬೇಗ ಆಯಿತು. ದರ್ಶನ ಆದಮೇಲೆ ನಾವು ಹೊರಗಡೆ ಬರುವಾಗ ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆ ತೊಗೊಂಡು ಹೊರಟ್ವಿ. ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆ ನಮಗೆ ಟೆಂಪಲಲ್ಲೇ ಸಿಗುತ್ತೆ. ರಾಯರ ಪಾದುಕೆ ಮತ್ತು ಬೃಂದಾವನದ ಮಣ್ಣು ನಮಗೆ ಹೊರಗಡೆ ಸಿಗುತ್ತೆ ಟೆಂಪಲ್ ಔಟ್ಸೈಡ್. ಅದನ್ನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮಂತ್ರಾಲಯ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋರು ಈ 4 ವಸ್ತುಗಳನ್ನು ಮರೆಯದೆ ಮನೆಗೆ ತೊಗೊಂಡೋಗಿ. ನಾವು ಗೋಮಾತೆಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಶೂಟ್ ಮಾಡಿ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಟ್ವಿ. ಬ್ರೇಕ್ಫಾಸ್ಟ್ ಆದ ತಕ್ಷಣ ನಾವು ರಾಯರ ಪಾದುಕೆ ಹುಡುಕ್ಲಿಕ್ಕೆ ಹೊರಟ್ವಿ. ರಾಯರ ಪಾದುಕೆ ನಮಗೆ ರಾಯರ ಮಠದ ಅಪೋಸಿಟ್ ಇರೋ ಶಾಪಲ್ಲಿ ಸಿಕ್ತು. ಶಾಪ್ ಹೆಸರು ವಾಸವಿ ಕಲಾ ಕೇಂದ್ರ. ಬೃಂದಾವನದ ಮಣ್ಣು ತರಲಿಕ್ಕೆ ನಾವು ಟೆಂಪಲ್ ರೈಟ್ ಸೈಡ್ ರೋಡಲ್ಲಿ ಹೊರಟ್ವಿ. ಆನ್ ದ ವೇ ಹೋಗುವಾಗ ನಮಗೆ ಹನುಮಾನ್ ಟೆಂಪಲ್ ಸಿಗುತ್ತೆ. ನಾವು ಹೋದ ದಿನ ಶನಿವಾರ, ಸೊ ನಾವು ಹನುಮಾನ್ಜಿ ದರ್ಶನ ಪಡೆದ್ವಿ. ಹಾಗೆ ಮುಂದೆ ಹೊರಟ್ವಿ. ಅಲ್ಲಿ ನಮಗೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಸಿಗುತ್ತೆ. ನಮ್ಮ ಮನೆ ದೇವರಾದಂಥ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಪಡೆದು ಮುಂದಡೆ ಹೊರಟ್ವಿ. ಇಲ್ಲಿ ನಮಗೆ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಕಾಣ್ತಾ ಇದೆ. ದೇವ್ರ ದರ್ಶನ ಪಡೆದು ಹೊರಗಡೆ ಬಂದ್ವಿ. ಟೆಂಪಲ್ ಎದುರುಗಡೆ ಮನೆಯಲ್ಲೂ ಸಿಗುತ್ತೆ, ಹಾಗೆ 1-2 ಮನೆ ಬಿಟ್ಟರೆ ಇಲ್ಲೂ ಸಿಗುತ್ತೆ. ಈ ಮನೆಯಲ್ಲೂ ಸಿಗುತ್ತೆ. ಇದೇ ಬೃಂದಾವನದ ಮಣ್ಣು. ಇಲ್ಲಿಂದ ನಮಗೆ ತುಂಗಭದ್ರಾ ನದಿ ಕಾಣುತ್ತೆ. ನೆಕ್ಸ್ಟ್ ನಾವು ಪಂಚಮುಖಿ ಟೆಂಪಲ್ ನೋಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಪಂಚಮುಖಿ ಟೆಂಪಲಲ್ಲಿ ಟೋಟಲ್ 5 ಟೆಂಪಲ್ ಕವರ್ ಮಾಡ್ತಾರೆ. ಫಸ್ಟ್ ಬರೋದು ಶ್ರೀ ಅಭಯ ಆಂಜನೇಯ ಟೆಂಪಲ್. ಸೆಕೆಂಡ್ ಟೆಂಪಲ್ ಬಂದುಬಿಟ್ಟು ಬಿಚ್ಚಾಲಮ್ಮ ಟೆಂಪಲ್, ಅದು ರಾಯರು ಜಪ ಮಾಡಿರುವಂಥ ಸ್ಥಳ. ಥರ್ಡ್ ಬಂದುಬಿಟ್ಟು ರಾಯರ ಶಿಷ್ಯರ ಮನೆ, ಅದು ಅಲ್ಲೇ ಬಿಚ್ಚಾಲಮ್ಮ ಟೆಂಪಲ್ ಹತ್ರನೇ ಇದೆ. ಫೋರ್ತ್ ಬಂದುಬಿಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಫಿಫ್ತ್ ಒನ್ನು ಮಹಾಲಕ್ಷ್ಮಿ ಟೆಂಪಲ್. ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಬ್ಯಾಕ್ ಸೈಡಲ್ಲೇ ಇದೆ. ಈ 5 ಟೆಂಪಲ್ ಕವರ್ ಮಾಡೋಕ್ಕೆ ನಮಗೆ 3 ಅವರ್ಸ್ ಟೈಮ್ ಬೇಕು. ಆಮೇಲೆ ಶೇರ್ ಆಟೋ ಬಂದುಬಿಟ್ಟು ಪರ್ ಹೆಡ್ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸಪ್ರೇಟ್ ಆಟೋ ಬೇಕಂದರೆ 1200, 1300 ಡಿಪೆಂಡ್ಸ್ ಆನ್ ದ ಸೀಸನ್.
ನಮಗೆ 800 ರೂಪಾಯಿ ಚಾರ್ಜ್ ಮಾಡಿದರು, 800 ರುಪೀಸ್. ಬಿಚ್ಚಲಮ್ಮ ಟೆಂಪಲ್ ಹೋಗುವಾಗ ನಮಗೆ ದೊಡ್ಡದಾಗಿರೋ ಬ್ರಿಡ್ಜ್ ಕಾಣುತ್ತೆ, ಅದೇ ತುಂಗಭದ್ರಾ ನದಿ ಬ್ರಿಡ್ಜ್. ವ್ಯೂ ಚೆನ್ನಾಗಿದೆ. ನಾವು ಬಿಚ್ಚಲಮ್ಮ ಟೆಂಪಲ್ ತಲುಪೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಇಲ್ಲಿ ನಾವು ನೋಡ್ತಾ ಇರೋದೆಲ್ಲ ಅನ್ನಪ್ರಸಾದದ ಕ್ಯೂ ಲೈನ್. ಇಲ್ಲಿ ನಮಗೆ ಕಾಣ್ತಾ ಇರೋ ನದಿ ತುಂಗಭದ್ರಾ ನದಿ. ಇಲ್ಲಿ ನಮಗೆ ನಾಗದೇವತಾ ಮೂರ್ತಿಯಲ್ಲಿ ಕೃಷ್ಣನ ಪ್ರತಿಮೆ ಕಾಣ್ತಾ ಇದೆ, ಮತ್ತೆ ಈಶ್ವರಲಿಂಗ ಪ್ರತಿಮೆನೂ ಇದೆ. ಇದು ನೋಡಕ್ಕೆ ತುಂಬಾ ಯೂನಿಕ್ ಆಗಿದೆ. ಇದೇ ಶ್ರೀ ಗುರು ರಾಯರ ಜಪದ ಕಟ್ಟೆ. ಇಲ್ಲಿ ನಾವು ನೋಡ್ತಾ ಇರೋದು ಬಿಚ್ಚಲಮ್ಮ ಟೆಂಪಲ್ ಹೋಗೋ ದಾರಿ. ನಾವು ಇವಾಗ ನೋಡ್ತಾ ಇರೋ ದೇವರೇ ಬಿಚ್ಚಲಮ್ಮ. ರಾಘವೇಂದ್ರ ಸ್ವಾಮಿ ಅವರ ಶಿಷ್ಯರ ಮನೆ ನಮ್ಗೆ ಕವರ್ ಮಾಡೋಕ್ಕಾಗಲಿಲ್ಲ, ಸೊ ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ ಹೊರಟ್ವಿ. ಇವಾಗ ನೋಡ್ತಾ ಇರೋದು ನೀವು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್. ಆಂಜನೇಯ ಸ್ವಾಮಿಯ ಪಾದುಕೆನೂ ಇಲ್ಲೇ ಕಾಣುತ್ತೆ. ಸ್ವಾಮಿಯ ದರ್ಶನ ಆದಮೇಲೆ ನಾವು ಬ್ಯಾಕ್ ಸೈಡಲ್ಲಿರೋ ಮಹಾಲಕ್ಷ್ಮಿ ಟೆಂಪಲ್ ಹೊರಟ್ವಿ. ಇವಾಗ ನೋಡ್ತಾ ಇರೋದು ನೀವು ಮಹಾಲಕ್ಷ್ಮಿ ಟೆಂಪಲ್ಲು. ತುಂಬ ಫೇಮಸ್ ಇದೆ ಇದು. ಈ ಟೆಂಪಲನ್ನು ಮರೆಯದೇ ಹೋಗಿ ಬನ್ನಿ. ಲಕ್ಷ್ಮಿ ದರ್ಶನ ಆದಮೇಲೆ ನಾವು ರಿಟರ್ನ್ ಮಂತ್ರಾಲಯಕ್ಕೆ ಹೊರಟ್ವಿ. ಮಂತ್ರಾಲಯ ಹೋಗಿ ರೀಚ್ ಆಗುವಷ್ಟರಲ್ಲಿ ಸಂಜೆ ಆಗಿತ್ತು. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ಬೆಂಗಳೂರು ಬರೋಕ್ಕೆ ಮಂತ್ರಾಲಯ ಬಸ್ ಸ್ಟಾಪಿಗೆ ಹೋದ್ವಿ. ನಾವು ಆಲ್ರೆಡಿ KSRTC ಬಸ್ ಟಿಕೆಟ್ ಬುಕ್ ಮಾಡಿದ್ವಿ, 10:40 ಅದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಹೀಗೆ ಇರಲಿ. ಥ್ಯಾಂಕ್ ಯು.